ನಮಸ್ಕಾರ ಎಲ್ಲರಿಗೂ. ನಾನೊಂದು 6 ತಿಂಗಳಿಗೆ ಮೊದಲು ಒಂದು ದೋಸೆ ಮಾಡುವ ತವದ್ದು ಒಂದು ಪ್ರಮೋಷನ್ ವಿಡಿಯೋವನ್ನು ಹಾಕಿದ್ದೆ. ಒಂದೇ ತವದಲ್ಲಿ ಉದ್ದಿನ ದೋಸೆ, ರೊಟ್ಟಿ, ನೀರು ದೋಸೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು ಅದೇ ತವದ ಬಗ್ಗೆ ನಾನು ಇವತ್ತು ವಾಪಸ್ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನನಗಂತೂ 100% ರಿಸಲ್ಟ್ ಕೊಡ್ತಾ ಉಂಟು. ಕೆಲವರ ಮನಸ್ಸಲ್ಲಿ ಇರ್ಬೋದು, ನಿಮಗೆ ಅದು ಪ್ರಮೋಷನ್ಗೆ ಅವರು ಒಳ್ಳೆ ಪ್ರಾಡಕ್ಟ್ ಅನ್ನು ಕಳಿಸ್ತಾರೆ, ನಮಗೆ ಕಸ್ಟಮರಿಗೆ ಕಳಿಸುವಾಗ ಅವರು ಡೂಪ್ಲಿಕೇಟ್ ಪ್ರಾಡಕ್ಟ್ ಅನ್ನು ಕಳಿಸ್ತಾರೆ ಅಂತ ಹೇಳಿಕೊಂಡು ಕೆಲವರ ಮನಸ್ಸಲ್ಲಿ ಇರಬಹುದು. ಅದಕ್ಕೋಸ್ಕರನೇ ನಾನು 6 ತಿಂಗಳು ಕಳೆದ ನಂತರ ಪುನಃ ಅದೇ ತವದ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಜವಾಗ್ಲೂ ಅವರು ನಮಗೆ ಪ್ರಮೋಷನ್ಗೆ ಒಳ್ಳೆ ಪ್ರಾಡಕ್ಟ್ ಅನ್ನು ಕಳಿಸಿ ಕಸ್ಟಮರಿಗೆ ಕಳಿಸುವಾಗ ಡೂಪ್ಲಿಕೇಟ್ ಪ್ರಾಡಕ್ಟ್ ಅನ್ನು ಕಳಿಸ್ತಾರಾ ಅಥವಾ ಕಸ್ಟಮರಿಗೆ ಕಳಿಸುವಾಗ ಇನ್ನೂ ಒಳ್ಳೆ ಪ್ರಾಡಕ್ಟ್ ಅನ್ನು ಕಳಿಸ್ತಾರ ಅಂತ ಹೇಳಿಕೊಂಡು ನನಗೆ ಪ್ರಮೋಷನ್ಗೆ ಕೊಟ್ಟ ತವವನ್ನು ಮತ್ತು ಕಸ್ಟಮರಿಗೆ ಕೊಟ್ಟ ತವವನ್ನು ಇಟ್ಟುಕೊಂಡು ಇವತ್ತು ನಾನು ಕ್ಲಾರಿಟಿಯೊಂದಿಗೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಫಸ್ಟ್ ನಾನೀಗ ನನಗೆ ಪ್ರಮೋಷನ್ಗೆ ಕೊಟ್ಟ ತವದಲ್ಲಿ ನಾನು ರೊಟ್ಟಿಯನ್ನು ಮಾಡಿ ತೋರಿಸ್ತಿದ್ದೇನೆ. ನಾನಿಲ್ಲಿ ಬೆಳ್ತಿಗೆ ಅಕ್ಕಿ 1 ಗ್ಲಾಸ್ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ. ಅಂಗಡಿ ಅಕ್ಕಿ ಏನಾದ್ರೂ ಹಾಕಿಕೊಳ್ಬಹುದು, ರೇಷನ್ ಅಕ್ಕಿ ಏನಾದ್ರೂ ಕೂಡ ಹಾಕಿಕೊಳ್ಬಹುದು. 1 ಗ್ಲಾಸ್ ಅಕ್ಕಿಗೆ 1 ಸೌಟು ಅನ್ನ, ವೈಟ್ ರೈಸ್ ಕೂಡ ಹಾಕೊಳ್ಬಹುದು, ಬಾಯ್ಲ್ ರೈಸ್ ಕೂಡ ಹಾಕಿಕೊಳ್ಬಹುದು. 1 ಸೌಟು ಅನ್ನವನ್ನು ಹಾಕಿಕೊಂಡು ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಂಡು ನೈಸ್ ಆಗಿ ರುಬ್ಬಿಕೊಳ್ಬೇಕು. ರೊಟ್ಟಿಗೆ ರುಬ್ಬಿಕೊಳ್ಳುವಾಗ ಜಾಸ್ತಿ ನೀರನ್ನು ಸೇರಿಸಿಕೊಂಡು ರುಬ್ಬಿಕೊಳ್ಬಾರ್ದು, ಗಟ್ಟಿಯಾಗಿ ರುಬ್ಬಿಕೊಂಡು ಆಮೇಲೆ ನೋಡಿಕೊಂಡು ನೀರನ್ನು ಸೇರಿಸಿಕೊಳ್ಬೇಕು. ಹಿಟ್ಟು ಈ ಹದದಲ್ಲಿ ಇರಬೇಕು. ತುಂಬಾ ಹಿಟ್ಟು ನೀರಾದ್ರೂ ಕೂಡ ರೊಟ್ಟಿ ಅಷ್ಟು ಚಂದ ಬರುವುದಿಲ್ಲ. ಫಸ್ಟ್ ನನಗೆ ಪ್ರಮೋಷನ್ ಕೊಟ್ಟ ತವದಲ್ಲಿ ನಾನು ರೊಟ್ಟಿಯನ್ನು ಮಾಡಿ ತೋರಿಸ್ತಿದ್ದೇನೆ. ತವ ಫುಲ್ ಬಿಸಿ ಆದ ನಂತರ ಬೆಂಕಿಯನ್ನು ಮೀಡಿಯಂ ಉರಿಯಲ್ಲಿ ಇಟ್ಟುಕೊಂಡು ರೊಟ್ಟಿಯನ್ನು ಮಾಡಿಕೊಳ್ಬೇಕು. ಈ ತವವನ್ನು 100% ಗ್ಯಾರಂಟಿಯೊಂದಿಗೆ ತರಿಸಿಕೊಳ್ಬಹುದು. ಅದಕ್ಕೆ ನಾನೇ ಜವಾಬ್ದಾರಳು. ಸ್ಕ್ರೀನ್ ಮೇಲೆ ಅವರ ನಂಬರ್ ಅನ್ನು ಹಾಕಿದ್ದೇನೆ, ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಅವರ ನಂಬರ್ ಅನ್ನು ಹಾಕಿರ್ತೇನೆ. ವಾಟ್ಸ್ಆಪ್ ನೀವು ಅವರಿಗೊಂದು ಮೆಸೇಜ್ ಹಾಕಿದ್ರೆ ಈ ತವದ ಬಗ್ಗೆ ಮಾಹಿತಿಯನ್ನು ಅವರೇ ಕೊಡ್ತಾರೆ. ಫಸ್ಟ್ ಮಾಡುವ 1 ಅಥವಾ 2 ರೊಟ್ಟಿ ಅಷ್ಟೊಂದು ನೀಟಾಗಿ ಬರುದಿಲ್ಲ, ಅದಾದ ನಂತರ ರೊಟ್ಟಿ ಚಂದ ಬರ್ತದೆ. ಫಸ್ಟ್ ರೊಟ್ಟಿ ಯಾಕೆ ಚಂದ ಬರುದಿಲ್ಲ ಅಂತ ಹೇಳಿದ್ರೆ, ಒಂದಾದ್ರೆ ನಾವು ತವ ಬಿಸಿ ಮಾಡಿದ್ದು ಜಾಸ್ತಿ ಆಗಿರ್ತದೆ ಅಥವಾ ತವ ಬಿಸಿ ಅದು ಕಡಿಮೆ ಆಗಿರ್ತದೆ. ಹಾಗಾದ ಕಾರಣ 1-2 ರೊಟ್ಟಿ ಸ್ವಲ್ಪ ಆಚೀಚೆ ಆಗ್ತದೆ. ಅದು ಈ ತವದಲ್ಲಿ ಅಂತೇಳಿ ಅಲ್ಲ, ನಾವು ಡೈಲಿ ಯೂಸ್ ಮಾಡುವ ಬೇರೆ ಯಾವುದೇ ತವದಲ್ಲಿ ಆದ್ರೂ ಕೂಡ ಹಾಗೇನೆ 1-2 ರೊಟ್ಟಿಯ ಅಥವಾ ದೋಸೆನ ಅಷ್ಟೊಂದು ನೀಟಾಗಿ ಬರುದಿಲ್ಲ. ಅದನ್ನು ನಾನು ಪ್ರತ್ಯೇಕ ಏನು ಹೇಳಬೇಕು ಅಂತಿಲ್ಲ, ಅಡಿಗೆ ಮಾಡುವವರಿಗೆ ಎಲ್ಲರಿಗೂ ಕೂಡ ಅದು ಗೊತ್ತಿರುವ ವಿಷಯನೇ. ನಾನಿವತ್ತು ನನಗೆ ಪ್ರಮೋಷನ್ಗೆ ಕಳಿಸಿದ ತವದಲ್ಲಿ ಅಷ್ಟೊಂದು ರೊಟ್ಟಿ ಮಾಡಿ ತೋರಿಸುವುದಿಲ್ಲ, ವಿಡಿಯೋ ತುಂಬಾ ಲೆಂತ್ ಆಗ್ತದೆ. ನಾನು ರೊಟ್ಟಿ ಮತ್ತು ಉದ್ದಿನ ದೋಸೆ ಎರಡನ್ನು ಕೂಡ ಇವತ್ತು ಮಾಡಿ ತೋರಿಸ್ತೇನೆ. ನಾನಿವತ್ತು ಮೇನ್ ಆಗಿ ತೋರಿಸಬೇಕಾದ್ದು ಕಸ್ಟಮರಿಗೆ ಕಳಿಸಿದ ತವ ಹೇಗೆ ಉಂಟು ಅಂತೇಳಿ ತೋರಿಸಬೇಕಾದ್ದು. ಈಗ ನಾನು ನನ್ನ ತವವನ್ನು ಸೈಡಲ್ಲಿ ಇಟ್ಟು ಕಸ್ಟಮರಿಗೆ ಕಳಿಸಿದ ತವದಲ್ಲಿ ರೊಟ್ಟಿಯನ್ನು ಮಾಡಿ ತೋರಿಸ್ತಿದ್ದೇನೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಪ್ರಮೋಷನ್ಗೆ ಕಳಿಸಿದ ತವಕ್ಕಿಂತಲೂ ಕಸ್ಟಮರಿಗೆ ಕಳಿಸಿದ ತವದಲ್ಲಿ ರೊಟ್ಟಿ ಮತ್ತು ದೋಸೆ ಇನ್ನೂ ಚಂದ ಬರ್ತಾ ಉಂಟು. ಫಸ್ಟ್ 1 ಅಥವಾ 2 ರೊಟ್ಟಿ ಅಷ್ಟೊಂದು ನೀಟಾಗಿ ಬರುವುದಿಲ್ಲ, ಅದಾದ ನಂತರ ನಾವು ರೊಟ್ಟಿ ಸೌಟಲ್ಲಿ ತೆಗಿಬೇಕು ಅಂತಲೇ ಇಲ್ಲ, ಅದಾಗಿ ಎದ್ದು ಬರ್ತದೆ. ಈಗ ಕೆಲವರು ಯೋಚನೆ ಮಾಡ್ತಿರ್ಬೋದು, ಇವಳು ಬಕೆಟ್ ಹಿಡಿತಿದ್ದಾಳೆ, ಚೆಂಬು ಹಿಡಿತಿದ್ದಾಳೆ, ಸಾವಿರ ಹಣ ತೆಕೊಂಡು ಪ್ರಮೋಷನ್ ಮಾಡ್ತಿದ್ದಾಳೆ ಅಂತೇಳಿ ಯೋಚನೆ ಮಾಡ್ತಿರ್ಬೋದು. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಇದು ನಾನು ಸಾವಿರ ಹಣ ತೆಕೊಂಡು ಪ್ರಮೋಷನ್ ಮಾಡುವಂತ ವಿಡಿಯೋ ಅಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಒಳ್ಳೆ ಪ್ರಾಡಕ್ಟ್ ಅನ್ನು ಒಳ್ಳೆ ರೀತಿಯಲ್ಲಿ ಜನರು ಮೋಸ ಹೋಗದ ರೀತಿಯಲ್ಲಿ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳುವಂತ ಈ ವಿಡಿಯೋದ ಉದ್ದೇಶ ಅಷ್ಟೇ. ಈಗ ನೀವು ನೋಡ್ತಾ ಇರ್ಬೋದು, ನನಗೆ ಪ್ರಮೋಷನ್ಗೆ ಕಳಿಸಿದ ತವಕ್ಕಿಂತಲೂ ಈ ತವದಲ್ಲಿ ಇನ್ನೂ ಚಂದ ರೊಟ್ಟಿ ಎದ್ದು ಬರ್ತಾ ಉಂಟು. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನನ್ನ ತವದಲ್ಲಿ ನಾನು ಪರೋಟ, ಚಪಾತಿ ಎಲ್ಲ ಮಾಡಿ ಎಷ್ಟೋ ಸಲ ನಾನು ತವವನ್ನು ಸುಟ್ಟು ಹಾಕಿದ್ದೇನೆ, ಆದ್ರೂ ಕೂಡ ರೊಟ್ಟಿ ಇಷ್ಟು ಚಂದ ಬರ್ತಾ ಉಂಟು. ಈಗ ನಾನು ರೊಟ್ಟಿ ಮಾಡೋದನ್ನು ನಿಲ್ಲಿಸಿ ಉದ್ದಿನ ದೋಸೆ ಮಾಡೋದನ್ನು ಕಂಟಿನ್ಯೂ ಮಾಡ್ತೇನೆ. ಉದ್ದಿನ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳಿಕೊಂಡು ನಾನು ವಿವರಿಸುವುದಿಲ್ಲ, ಯಾಕೆಂದ್ರೆ ಅದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಷಯನೇ. ಆದ್ರೆ ಈ ಮಳೆಗಾಲದಲ್ಲಿ ಹಿಟ್ಟು ಜಾಸ್ತಿ ಬರ್ಲಿಕ್ಕೆ, ಅಂದ್ರೆ ನಾವು ಕನ್ನಡದಲ್ಲಿ ಹುಳಿ ಬರ್ಲಿಕ್ಕೆ ಅಂತ ಹೇಳ್ತೇವೆ, ತುಳುವಲ್ಲಿ ಪುಳಿ ಬರಿಯಾರ, ಬಂದ ಬರಿಯಾರ ಅಂತೆಲ್ಲ ಹೇಳ್ತಾರೆ. ಹಿಟ್ಟು ಜಾಸ್ತಿ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿಕೊಂಡು ನಾನೊಂದು ಚಿಕ್ಕ ಒಂದು ಸಲಹೆಯನ್ನು ಕೊಡ್ತೇನೆ ಅಷ್ಟೇ. ಈಗ ಹೆಚ್ಚಿನ ಮನೆಯಲ್ಲಿ ರೈಸ್ ಬಾಕ್ಸ್ ಇದ್ದೇ ಇರ್ತದೆ. ರಾತ್ರಿ ಅಕ್ಕಿಯನ್ನು ರುಬ್ಬಿ ಆದ ನಂತರ ಹಿಟ್ಟನ್ನು ರೈಸ್ ಬಾಕ್ಸ್ ಒಳಗಿಟ್ಟು ಗಟ್ಟಿಯಾಗಿ ಮುಚ್ಚಿ ಬೆಳಿಗ್ಗೆ ಓಪನ್ ಮಾಡಿ ನೋಡಿ, ಆಗ ಹಿಟ್ಟು ಜಾಸ್ತಿ ಆಗಿರ್ತದೆ. ನಾನಿಲ್ಲಿ ರೊಟ್ಟಿ ಮಾಡಿ ಆದ ನಂತರ ತವಕ್ಕೆ ಎಣ್ಣೆಯನ್ನು ಸವರಿ ಇಟ್ಟಿದ್ದೇನೆ. ಈ ತವಕ್ಕೆ ಮಾಡಬೇಕಾದ ಇಷ್ಟೇ. ರೊಟ್ಟಿನೋ ಅಥವಾ ದೋಸೆನೋ ಮಾಡಿ ಆದ ನಂತರ ಕ್ಲೀನ್ ಆಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸಿ ಎಣ್ಣೆಯನ್ನು ಸವರಿ ಇಡಬೇಕು. ನೀವೀಗ ಹೇಳ್ಬೋದು ಇಂಥದೇ ತವ ಆನ್ಲೈನ್ ಅಲ್ಲಿ ಸಿಗ್ತದೆ ಅಂತ ಹೇಳಿಕೊಂಡು. ಆನ್ಲೈನ್ ಅಲ್ಲಿ ಸಿಗ್ತದೆ, ಇಂಥದ್ದು ಸಿಗ್ತದೆ, ಆದರೆ ನೋಡ್ಲಿಕ್ಕೆ ಮಾತ್ರ ಈ ತರ ಇರ್ತದೆ ಅಷ್ಟೇ. ನೀವೇನಾದ್ರೂ ಆನ್ಲೈನ್ ಇಂದ ತರಿಸಿ 1-2 ಸಲ ದೋಸೆ ಮಾಡಿ ಆಗುವಾಗ ಅದರ ಮೇಲಿನ ಪಾಲಿಶ್ ಎದ್ದು ಹೋಗಿ ಆಮೇಲೆ ದೋಸೆ ಏಳುವುದೇ ಇಲ್ಲ. ಆದ್ರೆ ಈ ತವ ಹಾಗೆ ಅಲ್ಲ, ಇದು ಹಿತ್ತಾಳೆ ಮಿಶ್ರಿತ ಕಾಸ್ಟ್ ಐರನ್ ತವ. ಇದನ್ನು ನೀವು ಯೂಸ್ ಮಾಡಿದಷ್ಟು ರಿಸಲ್ಟ್ ಬರ್ತಾ ಇರ್ತದೆ. ನಿಮಗೆ ಇದು ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು, ಹೋಮ್ ಡೆಲಿವರಿ ಕೂಡ ಉಂಟು. ಈಗ ನಾನು ಉದ್ದಿನ ದೋಸೆ ಮಾಡಿ ತೋರಿಸ್ತೇನೆ. ಫಸ್ಟ್ ನಾನು ನನ್ನ ತವದಲ್ಲಿ ಮಾಡಿ ತೋರಿಸ್ತೇನೆ, ಅದಾದ ನಂತರ ಕಸ್ಟಮರ್ ತವದಲ್ಲಿ ಮಾಡಿ ತೋರಿಸ್ತೇನೆ. ಫಸ್ಟ್ 1 ದೋಸೆ ಅಂತೂ ಫುಲ್ ಫೈಲೇ ಆಯ್ತು. ರೊಟ್ಟಿ ಸಾಧಾರಣ ಆದ್ರೂ
ಬಂತು, ದೋಸೆ ಅಂತೂ ಫುಲ್ ಫೈಲೇ ಆಯಿತು. ಎರಡನೇ ದೋಸೆ ಕೂಡ ಸಾಧಾರಣವಾಗಿ ಬಂತಷ್ಟೇ. ಅದಾದ ನಂತರ ಮಾಡಿದ ದೋಸೆಗಳೆಲ್ಲ ದೋಸೆ ಮಾಡ್ತಾನೆ ಇರುವಂತೇಳಿ ಆಯಿತು, ಅಷ್ಟೊಂದು ನೀಟಾಗಿ ಬಂತು. ಈ ತವ ಗ್ಯಾಸಿಗೆ ಮಾತ್ರ ಅಲ್ಲ, ಒಲೆಗೆ ಕೂಡ ಬೆಸ್ಟ್ ತವ ಅಂತ ಅನ್ನಿಸ್ತದೆ. ಯಾಕೆಂತ ಹೇಳಿದ್ರೆ ಗ್ಯಾಸ್ ಆದ್ರೆ ಮಿಡ್ಲಲ್ಲಿ ಮಾತ್ರ ಉರಿತದಷ್ಟೇ, ಫುಲ್ ಅಗಾಲವಾಗಿ ಉರಿಯುದಿಲ್ಲ. ಆದ್ರೆ ಒಲೆ ಫುಲ್ಲು ಅಗಾಲವಾಗಿ ಉರಿಯುವ ಕಾರಣ ಗ್ಯಾಸಿಗೆ ಕೂಡ ಯೂಸ್ ಮಾಡ್ಕೊಳ್ಬಹುದು, ಒಲೆಗೆ ಕೂಡ ಬೆಸ್ಟ್ ಕಾವಲಿ ಅಂತ ಅನ್ನಿಸ್ತಾ ಉಂಟು ನನಗೆ. ಈಗ ನನ್ನ ತವವನ್ನು ಸೈಡ್ ಅಲ್ಲಿ ಇಟ್ಟು ಇನ್ನೊಂದು ತವದಲ್ಲಿ ಮಾಡಿ ತೋರಿಸ್ತೇನೆ. ಈ ತವ ಯಾರ್ದು ಅಂತ ಹೇಳಿದ್ರೆ ನನ್ನ ಒಟ್ಟಿಗೆ ಕೆಲಸ ಮಾಡುವವರಿಗೆ ನಾನು 4 ತವವನ್ನು ಒಟ್ಟಿಗೆನೆ ತರಿಸಿಕೊಟ್ಟಿದ್ದೆ. ಅದರಲ್ಲಿ ಒಬ್ರು ಹೇಳ್ತಾರೆ ರೊಟ್ಟಿ ಚಂದ ಆಗ್ತದೆ ಅಂತ ಹೇಳ್ಕೊಂಡು, ಒಬ್ರು ಹೇಳ್ತಾರೆ ರೊಟ್ಟಿ ಆಗುದಿಲ್ಲ ದೋಸೆ ಚಂದ ಆಗ್ತದೆ ಅಂತ ಹೇಳಿಕೊಂಡು. ಆದ್ರೆ ನನಗಂತೂ ಕಾನ್ಫಿಡೆಂಟ್ ಇತ್ತು ರೊಟ್ಟಿನೂ ಆಗ್ತದೆ ದೋಸೆನೂ ಆಗ್ತದೆ ಅಂತ ಹೇಳ್ಕೊಂಡು. ಯಾಕೆಂತ ಹೇಳಿದ್ರೆ ನಾನು ಪಕ್ಕದ ಮನೆಯವರಿಗೆ ಕೂಡ ಒಂದು ತವವನ್ನು ತರಿಸಿಕೊಟ್ಟಿದ್ದೆ. ಅವರು ಅದರಲ್ಲಿ ನೀರು ದೋಸೆ ಕೂಡ ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾರೆ. ಅವರು ಪ್ರತಿ ಸಲ ಕಾಲ್ ಮಾಡುವಾಗ ಹೇಳ್ತಾರೆ ದೋಸೆ ರೊಟ್ಟಿ ನೀರು ದೋಸೆ ಎಲ್ಲ ಕೂಡ ಚಂದ ಬರ್ತಾ ಉಂಟು ಅಂತ ಹೇಳ್ತಾರೆ. ಹಾಗಾದ ಕಾರಣ ನನ್ನ ಮನಸ್ಸಲ್ಲಿತ್ತು ಇವರಿಗೆ ಯಾಕೆ ದೋಸೆ ರೊಟ್ಟಿ ಚಂದ ಬರ್ತಾ ಇಲ್ಲ, ಇವರು ಯೂಸ್ ಮಾಡುವ ರೀತಿ ಸರಿ ಇಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿಗೆ ಆಗ್ತಾ ಇತ್ತು. ಅದಕ್ಕೋಸ್ಕರನೇ ನಾನು ಅವರ ಹತ್ರ ಹೇಳಿದೆ ನಿಮ್ಮ ತವವನ್ನು ನನಗೆ ತಂದು ಕೊಡಿ, ನಾನು ನೋಡ್ತೇನೆ ಆಗ್ತದೆ ಇಲ್ವಾ ನಾನು ನೋಡ್ತೇನೆ ಅಂತ ಹೇಳ್ಕೊಂಡು. ಯಾಕೆಂತ ಹೇಳಿ ನಾವು ಒಂದು ನಂಬಿಕೆಯಿಂದ ಪ್ರಮೋಷನ್ ಮಾಡಿರ್ತೇವೆ, ಅದು ಆಗುದಿಲ್ಲ ಅಂತ ಹೇಳುವಾಗ ನಮಗೆ ಒಂಥರ ಗಿಲ್ಟ್ ಫೀಲ್ ಬರ್ತದೆ ನಮಗೆ. ಅದಕ್ಕೋಸ್ಕರನೇ ನಾನು ಇವತ್ತು ಅವರ ಕೈಯಿಂದ ತವವನ್ನು ತರಿಸಿ ನಾನು ಕ್ಲಾರಿಟಿಯಾಗಿ ವಾಪಸ್ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾರಿಗೆ ಆದ್ರೂ ಕೂಡ ನಾವು ಒಂದು ತವವನ್ನು ಯೂಸ್ ಮಾಡಿಕೊಂಡಿದ್ದು ಸಡನ್ ಆಗಿ ಇನ್ನೊಂದು ತವವನ್ನು ತಂದು ನಾವು ಅದನ್ನು ಯೂಸ್ ಮಾಡುವಾಗ ವ್ಯತ್ಯಾಸಗಳು ಕಂಡು ಬಂದೇ ಬರ್ತದೆ. ಹಾಗಂತೇಳಿ ತವನೇ ಚಂದ ಇಲ್ಲ ಹಾಗೆ ಹೀಗೆ ಐಟಮ್ ಚಂದ ಇಲ್ಲ ಅಂತ ಹೇಳುವಂಥದ್ದು ಕಂಪ್ಲೇಂಟ್ ಮಾಡುವುದಲ್ಲ. ಸ್ವಲ್ಪ ತಾಳ್ಮೆಯಿಂದ ಒಂದು ಸಲ ತವವನ್ನು ಫುಲ್ ಬಿಸಿ ಮಾಡಿ ಆದ ನಂತರ ಮತ್ತೆ ಮೀಡಿಯಂ ಅಲ್ಲಿ ಇಟ್ಟುಕೊಂಡು ದೋಸೆನ ರೊಟ್ಟಿನ ಮಾಡಿದ್ರೆ 100% ರಿಸಲ್ಟ್ ಬರ್ತದೆ ಅಂತ ಹೇಳುವಂಥದ್ದು ಇದೇ ಗ್ಯಾರಂಟಿ. ಅದೇ ಅವರ ತವದಲ್ಲಿ ನಾನು ದೋಸೆ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೇನೆ. ಅವರಿಗೆ ಯಾಕೆ ಆಗ್ತಾ ಇಲ್ಲ, ಯಾಕೆಂತ ಹೇಳಿದ್ರೆ ಅವರು ಯೂಸ್ ಮಾಡುವ ರೀತಿ ಸರಿ ಇಲ್ಲ, ಅದಕ್ಕಾಗಿ ಅವರಿಗೆ ದೋಸೆ ರೊಟ್ಟಿ ಆಗ್ತಾ ಇರಲಿಲ್ಲ. ಇದರಲ್ಲಿ ನೀರು ದೋಸೆ ಕೂಡ ಮಾಡ್ಲಿಕ್ಕೆ ಆಗ್ತದೆ, ಆದ್ರೆ ತವದ ಸೈಡ್ ಅಲ್ಲಿ ಎಡ್ಜಿಲ್ಲದ ಕಾರಣ ನೀರು ದೋಸೆ ಹಾಕುವಾಗ ಹಿಟ್ಟು ಸ್ವಲ್ಪ ಗ್ಯಾಸ್ನ ಮೇಲೆಲ್ಲ ಸ್ಪ್ರೆಡ್ ಆಗ್ತದೆ. ಹಾಗಾದ ಕಾರಣ ನಾನು ಇವತ್ತು ನೀರು ದೋಸೆ ಮಾಡಿ ತೋರಿಸ್ತಿಲ್ಲ. ಅದು ಬಿಟ್ರೆ ಬೇರೆ ಇನ್ಯಾವುದೇ ಕಂಪ್ಲೇಂಟ್ ಈ ತವದಲ್ಲಿ ಇಲ್ಲ. ಈ ತವ ನಿಮಗೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಅವರ ನಂಬರ್ ಅನ್ನು ಹಾಕಿದ್ದೇನೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಅವರ ನಂಬರ್ ಅನ್ನು ಹಾಕಿರ್ತೇನೆ. ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಅವರಿಗೆ ಒಂದು ಮೆಸೇಜ್ ಹಾಕಿ ಇದರ ಬಗ್ಗೆ ಮಾಹಿತಿಯನ್ನು ಅವರೇ ಕೊಡ್ತಾರೆ. ಅಕಸ್ಮಾತ್ ನೀವೇನಾದ್ರು ತರಿಸಿಕೊಂಡ ನಂತರ ಏನಾದ್ರೂ ಕಂಪ್ಲೇಂಟ್ ಏನಾದ್ರೂ ಇದ್ರೆ ನನಗೆ ಕೂಡ ಪರ್ಸನಲ್ ಆಗಿ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡಿ, ಇದಕ್ಕೆ ನಾನೇ ಜವಾಬ್ದಾರಳು. ಅಕಸ್ಮಾತ್ ನೀವು ತರಿಸದಿದ್ರು ಕೂಡ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮಗೆ ಅಲ್ಲದಿದ್ರು ಕೂಡ ಇನ್ನೊಬ್ಬರಿಗಾದ್ರೂ ಈ ವಿಡಿಯೋ ಉಪಯೋಗ ಆಗ್ಲಿ.